ಕಟ್ಟೆಮಾಡು ಗ್ರಾಮದ ಶ್ರೀ ಮಹಾಮೃತ್ಯುಂಜಯ ದೇವಾಲಯದ ಜಾತ್ರೋತ್ಸವದ ಸಂದರ್ಭ ಸಾಂಪ್ರದಾಯಿಕ ಕೊಡವ ಉಡುಪು ಕುಪ್ಪೆಚಾಲೆ ತೊಟ್ಟವರಿಗೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ನೀಡದೇ ಇರುವುದನ್ನು ಖಂಡಿಸಿ ಜಿಲ್ಲೆಯ ವಿವಿಧೆಡೆ ಕೊಡವ ಸಮುದಾಯದವರು ರಸ್ತೆ ತಡೆ ಪ್ರತಿಭಟನೆ ನಡೆಸಿದರು. ದೇವಸ್ಥಾನ ಸಮಿತಿಯ ನಿಲುವಿನ ವಿರುದ್ಧ ಕೊಡವ ಸಮುದಾಯದ ವಿವಿಧ ಸಂಘಟನೆಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದವು. ದಕ್ಷಿಣ ಕೊಡಗಿನ ವಿರಾಜಪೇಟೆ, ಗೋಣಿಕೊಪ್ಪಲು, ಪೊನ್ನಂಪೇಟೆ, ಶ್ರೀಮಂಗಲ, ಟಿ. ಶೆಟ್ಟಿಗೇರಿ, ಮಡಿಕೇರಿ ತಾಲೂಕಿನ ಮೂರ್ನಾಡು, ನಾಪೊಕ್ಲಿನಲ್ಲಿ ತೀವ್ರ ಪ್ರತಿಭಟನೆ ನಡೆಸಲಾಯಿತು. ಕಟ್ಟೆಮಾಡು ಭಾಗದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದ್ದರೂ ಪೊನ್ನಂಪೇಟೆಯಿಂದ ಕಟ್ಟೆಮಾಡು ದೇವಾಲಯಕ್ಕೆ ಬೈಕ್ ಜಾಥಾ ನಡೆಸಲು ಮುಂದಾದವರನ್ನು ಪೊಲೀಸರು ವಶಕ್ಕೆ ಪಡೆಕೊಂಡರು. ಜಾಥಾ ಹೊರಟವರನ್ನ ಪೊಲೀಸರು ವಶಕ್ಕೆ ಪಡೆದ ಕ್ರಮವನ್ನು ವಿರೋಧಿಸಿ ಹುದಿಕೇರಿಯಲ್ಲಿ ಬಂದ್ ಆಚರಿಸಲಾಯಿತು. ಜಾಥಾ ಆಯೋಜಕರನ್ನ ತಕ್ಷಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ರಸ್ತೆ ತಡೆ ಪ್ರತಿಭಟನೆಯನ್ನ ನಡೆಸಲಾಯಿತು. ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಅವರು ಪೊಲೀಸ್ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಪೊಲೀಸ್ ವಶದಲ್ಲಿದ್ದ ಮೂವರನ್ನು ಬಿಡುಗಡೆ ಮಾಡಲಾಯಿತು. ಗೋಣಿಕೊಪ್ಪಲು ಕೊಡವ ಸಮಾಜ ಹಾಗೂ ಇಗ್ಗುತಪ್ಪ ಕೊಡವ ಸಮಾಜ ಸೇರಿದಂತೆ ವಿವಿಧ ಕೊಡವ ಸಂಘಟನೆಗಳ ಮನವಿಯ ಮೇರೆಗೆ ಗೋಣಿಕೊಪ್ಪಲಿನಲ್ಲಿ ಮಧ್ಯಾಹ್ನದ ಬಳಿಕ ಸಂಜೆ 4 ಗಂಟೆವರೆಗೆ ಸ್ವಯಂ ಪ್ರೇರಿತ ಬಂದ್ ನಡೆಸಲಾಯಿತು. ಮಡಿಕೇರಿ ತಾಲೂಕಿನ ನಾಪೊಕ್ಲಿನಲ್ಲಿ 4 ನಾಡಿನ ಕೊಡವ ಸಮುದಾಯದವರು ನಾಪೊಕ್ಲು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ಬೃಹತ್ ಮಾನವ ಸರಪಳಿ ರಚಿಸಿ ಅಸಮಾಧಾನ ವ್ಯಕ್ತಪಡಿಸಿದರು. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಶ್ರೀ ಮಹಾಮೃತ್ಯುಂಜಯ ದೇವಾಲಯದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದ್ದರೂ ಜಾಥಾ ನಡೆಸುವ ಸಾಧ್ಯತೆಗಳಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು. ಕೊಡವ ಮತ್ತು ಗೌಡ 2 ಜನಾಂಗಗಳ ನಡುವಿನ ಭಿನ್ನಾಭಿಪ್ರಾಯದಿಂದ ಗೊಂದಲ ಸೃಷ್ಟಿಯಾಗಿದ್ದು, ಉಭಯ ಗುಂಪು ಸೋಮವಾರ ಕಟ್ಟೆಮಾಡಿಗೆ ಜಾಥಾ ನಡೆಸುವ ಕುರಿತು ಹೇಳಿಕೆ ನೀಡಿದ ಹಿನ್ನೆಲೆ ಕಾನೂನು ಸುವ್ಯವಸ್ಥೆ ಕಾಪಾಡಲು 100 ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಈಗಾಗಲೇ ದೇವಾಲಯದ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದ್ದು, ಯಾರಾದರೂ ಶಾಂತಿ ಭಂಗ ಮಾಡಲು ಯತ್ನಿಸಿದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ. ರಾಮರಾಜನ್ ಎಚ್ಚರಿಕೆ ನೀಡಿದ್ದಾರೆ. ಮೇಲೆ ನಂಬಲಪ್ಪ ಬರ್ರಪ್ಪ ಬರ್ರಿ ಅಮ್ಮ. ಪ್ರಜಾಪ್ರಭುತ್ವವನ್ನು ದಮನ ಮಾಡ್ತಾ ಇರೋ ಈ ಕ್ರಮವನ್ನು ನಾವು ಖಂಡಿಸ್ತಾ ಇದ್ದೇವೆ. ಅರೆಸ್ಟ್ ಮಾಡಿ ಮನೆಯಲ್ಲಿರುವಾಗ ಚಮಟ್ರ ಪ್ರವೀಣ್ ಉತ್ತಪ್ಪ, ಅಚ್ಚುಕುಟ್ರ ಪ್ರತಿ ಸುಬ್ಬಯ್ಯ ಮತ್ತು ಸಣ್ಣ ದರ್ಶನ್ ಕಾವೇರಪ್ಪ ಮನೆಯಲ್ಲಿರುವಾಗ ನಮ್ಮ ಮನೆಗೆ ಒಂದು 6-7 ಪೊಲೀಸರು ಬಂದು ನಮ್ಮನ್ನು ಕರ್ಕೊಂಡು ಇಲ್ಲಿ ಇದು ಮಾಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಇದೇನೆಂದರೆ ಶಾಂತಿಯುತವಾಗಿ ಮಾಡ್ತಾ ಇರೋ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನ ನಡೀತಾ ಇದೆ.
ನಾವು ಶಾಂತಿಯುತವಾಗಿ ಏನು ನಿಷೇಧಾಜ್ಞೆ ಇದೆ ಅಲ್ಲಿ ತನಕ ಮಾತ್ರ ನಾವು ಹೋಗ್ತಾ ಇದ್ದೇವೆ. ನಾವು ಯಾವುದೇ ಒಂದು ಪ್ರತಿಭಟನೆ ಮಾಡಿಲ್ಲ, ನಾವು ಯಾವುದೇ ಒಂದು ಬ್ಯಾನರ್ ಹಿಡಿದಿಲ್ಲ, ನಾವು ಯಾವುದೇ ಒಂದು ಘೋಷಣೆಗಳಿಗೆ ಹೋಗಿಲ್ಲ. ಹೀಗಿರುವಾಗ ನಮ್ಮನ್ನ ಉಡುಪು ಕಾಯ್ತು ಪೊಲೀಸ್ ವಾಹನಗಳ ಅರೆಸ್ಟ್ ಮಾಡಿರುವುದು ಕೇಳಿ ಇದನ್ನ ಕೇಳಿ ಒಡ ಉಡುಪು ಕಾಯ್ತು ಪೊಲೀಸ್ ವಾಹನಗಳ ಅರೆಸ್ಟ್ ಮಾಡಿರುವುದು ಇದು ದಾಡ ಕುಂಭಕ್ಕೊಂದು ಕೇಳಿ ಐಗಳ ದಾಡ ಕುಂಭಕ್ಕೊಂದು ಕೇಳಿ. ಸೊ ಕಟ್ಟೆಮಾಡು ಗ್ರಾಮದಲ್ಲಿರುವ ಮೃತ್ಯುಂಜಯ ದೇವಸ್ಥಾನದಲ್ಲಿ ವಾರ್ಷಿಕ ಉತ್ಸವ ಸಂದರ್ಭದಲ್ಲಿ ಆಗಿರುವ ಅಹಿತಕರ ಘಟನೆಯ ವಿರುದ್ಧ ಸಂಬಂಧವಾಗಿ ಎರಡು ಸಮುದಾಯದ ಮಧ್ಯೆ ಅಸಮಾಧಾನ ಆಯಿತು. ಅದನ್ನು ಶಾಂತಿ ರೀತಿಯಲ್ಲಿ ನಾವು ಕಾಪಾಡುವುದಕ್ಕೆ ಅದೇ ರೀತಿಯಲ್ಲಿ ಪೊಲೀಸ್ ಪ್ರೊಟೆಕ್ಷನಲ್ಲಿ 144 ಹಳೆಯ CRPC 140 ಅಡಿಯಲ್ಲಿ ಈಗ ಹೊಸದಾಗಿ BNSS ಅಲ್ಲಿ 163 ಅಂದರೆ ಹೇಳ್ತೀವಿ. 5 ಜನಕ್ಕಿಂತ ಹೆಚ್ಚು ಯಾರೂ ಇಲ್ಲಿ ಅಸೆಂಬಲ್ ಆಗೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮೃತ್ಯುಂಜಯ ದೇವಸ್ಥಾನದಲ್ಲಿಂದ ಸುತ್ತಮುತ್ತ 5 ಕಿಲೋಮೀಟರ್ಗೆ ಈ ಕಾನೂನನ್ನು ನಾವು ಜಾರಿ ಮಾಡಿದ್ದೀವಿ. ಅದಲ್ಲದೆ ಇದು ಎನ್ಫೋರ್ಸ್ ಮಾಡುವುದಕ್ಕೆ 4 KSRP ಹೊರಗಡೆಯಿಂದ ಬಂದಿದೆ. DR ಪಾರ್ಟಿ ಒಂದು 5 ಇರ್ತದೆ. ಸುಮಾರು 300ಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಈ ಬಂದೋಬಸ್ತಲ್ಲಿ ಇದ್ದಾರೆ. ಮತ್ತು ಪ್ರಿವೆಂಟಿವ್ ಅರೆಸ್ಟ್ ಬೇರೆ ಕಡೆ ಕೆಲವೊಂದು ಘಟನೆಗಳು ಇಲ್ಲಿ ನಾವು ಬಂದು ದೇವಸ್ಥಾನಕ್ಕೆ ಬರ್ತೀವಿ ಅಂತ ಕರೆ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ವಿ. 50 ಜನ ಪ್ರಿವೆಂಟಿವ್ ಅರೆಸ್ಟ್ ಕೂಡ ನಾವು ಮಾಡಿದ್ವಿ ಆಲ್ರೆಡಿ. ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಅವರಿಗೆ ಅವಕಾಶ ಇರ್ತದೆ. ಒಂದು ಸಮಸ್ಯೆ ಸರಿಪಡಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇರ್ತದೆ. ಇಲ್ಲಿ ನಮ್ಮ ಧಾರ್ಮಿಕ ಉಡುಪಲ್ಲಿ ಬಿಟ್ಟಿಲ್ಲ ಅಂದ್ರೆ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತಕ್ಕಾಗಲಿ ಗೌರ್ಮೆಂಟ್ಗಾಗಲಿ ಒಂದು ಮನವಿ ಮಾಡಿ ಇದು ಸರಿಪಡಿಸಿ ಅಂದರೆ ಹೇಳಬಹುದಾಯಿತು. ಇಲ್ಲ ಇದು ಮೇಲ್ಗಡೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೂ ಒಂದು ನ್ಯಾಯಾಲಯಗಳು ಇರ್ತದೆ. ನ್ಯಾಯಾಲಯಕ್ಕೆ ಹೋಗಿ ನಮಗೆ ಅವಕಾಶ ಕೊಡಿ ಅಂದರೆ ಹೇಳಬಹುದಾಯಿತು. ಇಲ್ಲ ನಾವೇ ಹೋಗ್ತೀವಿ, ನಮ್ಮ ಇಷ್ಟಕ್ಕೆ ಹೋಗ್ತೀವಿ ಅಂದರೆ ಹೇಳೋದು ಸರಿ ಇರಲ್ಲ. ಅವಕಾಶ ಇರುವಾಗ ನೀವು ಮನವಿ ಮಾಡಿ ಕನ್ಸಿಡರ್ ಮಾಡಲ್ಲ ಅಂದರೆ ಪ್ರೊಟೆಸ್ಟ್ ಮಾಡೋದಕ್ಕೆ ಎಲ್ಲರಿಗೂ ರೈಟ್ಸ್ ಇದೆ. ಪ್ರತಿಯೊಬ್ಬರಿಗೂ ಇದರಲ್ಲಿ ರೈಟ್ಸ್ ಇದೆ. ಬಟ್ ಅವಕಾಶನೇ ಕೊಡದೆ ಕಾನೂನು ನಾನೇ ಕೈಯಲ್ಲಿ ತಗೊಳ್ತೀನಿ ಅಂದರೆ ಹೇಳೋದು ಸರಿ ಇರಲ್ಲ. ಈ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸಮುದಾಯದ ಬಗ್ಗೆ ಇನ್ನೊಬ್ಬರು ಅವಹೇಳನಿಕ ಮಾತುಗಳನ್ನು ಆಡುವುದು, ಅವಾಚ್ಯ ಶಬ್ದಗಳನ್ನು ಪ್ರಯೋಗ ಮಾಡುವುದು, ಒಂದು ಸಮುದಾಯ ವಿರುದ್ಧ ಇನ್ನೊಂದು ಸಮುದಾಯವನ್ನು ಎದ್ದು ಕಟ್ಟುವುದು, ಈ ಸಮಸ್ಯೆಗಳು ಆಗ್ತಾ ಇದೆ. ಅಂಥ ವ್ಯಕ್ತಿಗಳಿಗೆ ಯಾರು ಸಪೋರ್ಟ್ ಮಾಡೋದು ಬೇಡ. ಶಾಂತಿ ಕಾಪಾಡೋದಕ್ಕೆ ಪ್ರಯತ್ನ ಮಾಡಿ. ಸಮಸ್ಯೆ ಇರುತ್ತೆ ಅಂದರೆ ಪರಿಹಾರ ಸಿಗ್ತದೆ. ಮನವಿ ಮಾಡಿ. ಆರ್ಗನೈಸೇಷನ್ಸ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಕೋರ್ಟ್ಗೆ ಹೋಗಬಾರ್ದು, ಜಿಲ್ಲಾ ಆಡಳಿತ ಇರ್ತದೆ. ಅವರಿಗೆ ಅವಕಾಶ ಕೊಡಿ. ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಶಾಂತಿ ರೀತಿಯಲ್ಲಿ ಪ್ರಯತ್ನ ಮಾಡಿ.